ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಹೊಂದಿಕೊಂಡೇ ನಡೆಯುತ್ತಿದೆ ಶಾಲೆ. ಮಕ್ಕಳ ಪಾಠ ಪ್ರವಚನಕ್ಕೆ ಅಡಚಣೆ ಆರೋಪ. ಪ್ರತ್ಯೇಕ ಮಾಡಲು ಮಕ್ಕಳ ಪೋಷಕರ ಒತ್ತಾಯ. ರೈತರ ಪಕ್ಷವಾದ ಜೆಡಿಎಸ್ ಶಾಸಕರಾಗಿದ್ದು ರೈತ ಹೋರಾಟದಿಂದ ದೂರವೇಕೆ? ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ವಿರುದ್ಧ ರೈತ ಹೋರಾಟಗಾರ ಪ್ರಶ್ನೆ. ಭೂಸ್ವಾಧೀನ ವಿರೋಧಿಸಿದ ಶಾಸಕರ ವಿರುದ್ಧ ಆಕ್ರೋಶ. ದೇವನಹಳ್ಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಚೌಡೇಶ್ವರಮ್ಮ ದೇವಿ 13ನೇ ವಾರ್ಷಿಕೋತ್ಸವ. ದೇವಿಗೆ ಚಿನ್ನ ಲೇಪಿತ ಉತ್ಸವ ಮೂರ್ತಿ ಮೆರವಣಿಗೆ ಏಪ್ರಿಲ್ 19, 20 2 ದಿನ ನಡೆಯಲಿರುವ ಅದ್ದೂರಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ಗುಡಿಬಂಡೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇದೀಗ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪಿಎಂ ಶ್ರೀ ಶಾಲೆಯೊಂದಿಗೆ ಒಂದೇ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ಗುಡಿಬಂಡೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇದೀಗ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪಿಎಂ ಶ್ರೀ ಶಾಲೆಯೊಂದಿಗೆ ಒಂದೇ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ಸುಮಾರು 100 ವರ್ಷಗಳ ಹಳೆಯ ಕಟ್ಟಡದಲ್ಲಿ ಬಿಇಒ ಕಚೇರಿ ಹಾಗೂ ಶಾಲೆ ಒಂದೇ ಜಾಗದಲ್ಲಿ ನಡೆಯುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಪಾಠ ಕಲಿಯಲು ತುಂಬ ತೊಂದರೆ ಆಗುತ್ತಿದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತರಗತಿ ಕೊಠಡಿಗಳ ಕೊರತೆ, ಶಬ್ದ, ಗದ್ದಲ ಹಾಗೂ ಮೂಲಭೂತ ಸೌಲಭ್ಯಗಳ ಅಭಾವದಿಂದ ಮಕ್ಕಳ ಶಿಕ್ಷಣದ ಗುಣಮಟ್ಟಕ್ಕೂ ಧಕ್ಕೆಯಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಗುಡಿಬಂಡೆ ತಾಲೂಕಿನಲ್ಲಿ ಒಟ್ಟು 104 ಸರ್ಕಾರಿ ಶಾಲೆಗಳು ಇದ್ದು ಇದು ಚಿಕ್ಕ ಮತ್ತು ಹಿಂದುಳಿದ ತಾಲೂಕಾಗಿರುವ ಕಾರಣದಿಂದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಡೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಸ್ಥಳೀಯರು ಹಾಗೂ ಪೋಷಕರು, ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಈ ಸಮಸ್ಯೆಯ ಕಡೆ ತಕ್ಷಣ ಗಮನ ಹರಿಸಿ ಪ್ರತ್ಯೇಕ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು DYFI ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ವಿ. ಏನು ಗುಡಿಬಂಡೆ ತಾಲೂಕಿನಲ್ಲಿ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಒಂದು ಕಚೇರಿ ಅನಾಥವಾಗಿ ಬಿದ್ದಿದೆ. ಕಾರಣ ಏನಂದರೆ 100 ವರ್ಷಗಳ ಹಿಂದೆ ಕಟ್ಟಿರುವಂಥ ಒಂದು ಬಿಲ್ಡಿಂಗಲ್ಲಿ ಅದು PMC ಶಾಲೆ ಸಹ ಅಲ್ಲೇ ಆಗಿದೆ. ಆದರೆ ಅಲ್ಲೇ ಒಂದು ಸ್ಕೂಲು ಇದೆ ಮತ್ತು ಇಲ್ಲಿ BO ಆಫೀಸ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿನೂ ಇದೆ. ಆದರೆ ಅಲ್ಲಿ ಪಾಠ ಮಾಡೋಕ್ಕೆ, ಪ್ರವಚನ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಮಕ್ಕಳಿಗೆ. ಯಾಕೆಂದರೆ ನಮ್ಮ ತಂದೆಯವರು ಅಲ್ಲೇ ಓದಿದ್ದು, ನಾನು ಅಲ್ಲೇ ಓದ್ತಾ ಇರೋದು, ನಾನು ಓದಿದ್ದು ಅಲ್ಲೇ, ನಮ್ಮ ಮಗಳು ಸಹ ಈಗ ಅಲ್ಲೇ ಓದ್ತಾ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಸುಮಾರು ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿದ್ದಂಥ ಒಂದು ಕಚೇರಿ ಕಟ್ಟಡದಲ್ಲಿ ಮಾಡ್ತಾಯಿದ್ದಾರೆ. ಈಗ ಅಲ್ಲಿ ರೂಮ್ ವ್ಯವಸ್ಥೆ ಇಲ್ಲ. ಈಗ ಮಿಡ್ಲ್ ಸ್ಕೂಲು ಮತ್ತು PMC ಯೋಜನೆ ಅಂತ ಒಂದು ಹೊಸದಾಗಿ ಮಾಡಿದ್ದಾರೆ. ಅಲ್ಲಿ ಕಾರಣ ಇಷ್ಟೇ. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು LPS ಶಾಲೆಗಳು 63 ಶಾಲೆಗಳಿದೆ, HPS ಶಾಲೆಗಳು 69ಗಳಿದೆ, ಮತ್ತು ಪ್ರೌಢಶಾಲೆಗಳು ಸುಮಾರು ಅಂದರೆ 12 ಪ್ರೌಢಶಾಲೆಗಳಿದೆ, ಖಾಸಗಿ ಶಾಲೆಗಳಿವೆ. ಅದರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲು ಮತ್ತು ವಸತಿ ಇನ್ನೊಂದು ಸೋಮೇನಹಳ್ಳಿ ಹತ್ರ ಇರೋ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಸಹ ಇದೆ. ಆದರೆ ಇದಕ್ಕೆಲ್ಲ ನೋಡಿಕೊಳ್ಳುವಂಥ ಜವಾಬ್ದಾರಿಯುತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣವಾಗುವಲ್ಲಿ ವಿಫಲರಾಗಿದ್ದಾರೆ. ಯಾಕೆಂದರೆ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಅತ್ಯಂತ ಚಿಕ್ಕ ತಾಲೂಕು ಮತ್ತು ಹಿಂದುಳಿದ ತಾಲೂಕು ಆಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಇತ್ತ ಗಮನ ಹರಿಸ್ತಾ ಇಲ್ಲ. ಕಾರಣ ಏನಂದರೆ ಇಲ್ಲಿ ಒಂದು ಚಿಕ್ಕದಾಗ ಬಾಗೇಪಲ್ಲಿ ಕ್ಷೇತ್ರ ಸಂಬಂಧಪಟ್ಟಂತೆ ಇರುವುದರಿಂದ ನಮ್ಮ ಕ್ಷೇತ್ರಕ್ಕೆ 3 ತಾಲೂಕುಗಳು ಬರುವುದರಿಂದ ಇಲ್ಲಿನ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಂಡೆ ಹಂಚುವಂಥ ಒಂದು ಜನಪ್ರತಿನಿಧಿಗಳ ಒಂದು ಕಾಯ್ದೆ ಆಗಿಬಿಟ್ಟಿದೆ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ. ಆದ್ದರಿಂದ ನಮಗೆ ಗುಡಿಬಂಡೆಗೆ ಸಂಬಂಧಪಟ್ಟಂತೆ ಒಂದು ವಿಧಾನಸಭಾ ಕ್ಷೇತ್ರ ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣಕ್ಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಅದೇ ರೀತಿಯಾಗಿ ಇಲ್ಲಿನ ಒಬ್ಬ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ, ಸಂಪೂರ್ಣ ವಿಫಲರಾಗಿದ್ದಾರೆ. ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಲ್ಲೇ ಭಾಷಣ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ, ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ. ಎಲ್ಲಿ ಕೊಡ್ತಾ ಇದ್ದಾರೆ ನೀವು 15 ವರ್ಷ ಆಳ್ವಿಕೆ ಮಾಡ್ತಾಯಿದ್ದೀರಾ ಸ್ವಾಮಿಗಳೇ? ಎಲ್ಲಿ ಕೊಟ್ಟಿದ್ದೀರಾ? ಶಿಕ್ಷಣ ಚಿತ್ರಾಧಿಕಾರಿಗಳು ಒಂದು ಕಚೇರಿ ಇಲ್ಲ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ, ಒಂದು ಗ್ರಂಥಾಲಯ ಇಲ್ಲ, ಒಂದು ಪ್ರವಾಸಿ ಮಂದಿರ ಇಲ್ಲ. ಎಲ್ಲಿ ನೀವು ಅಭಿವೃದ್ಧಿ ಮಾಡಿದ್ದೀರಾ? ನಾವು ಇದೇ ಪ್ರಶ್ನೆ ಮಾಡ್ತಾಯಿದ್ವಿ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕಾರಿಗಳಿಗೆ ಮತ್ತು ಸಂಬಂಧಿಸಿದ ಒಂದು ಜನಪ್ರತಿನಿಧಿಗಳಿಗೆ ಕೂಡಲೇ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಕಚೇರಿಯನ್ನು ಉದ್ಘಾಟನೆ ಜಾಗ ನೋಡಿಬಿಟ್ಟು ಜಾಗ ಇದೆ ನಮ್ಮ ತಾಲೂಕಿನಲ್ಲಿ ಸುಮಾರು. ಈಗ ಇಲ್ಲೇ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು ಇಲ್ಲ. ನೀವು ಭವನಕ್ಕೆ ಕೊಡ್ತಾಯಿದ್ರೆ ನಾವು ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ.
ಆದರೆ ಎಜುಕೇಷನ್ಗೆ, ಶಿಕ್ಷಣಕ್ಕೆ ಕೊಡಿ, ಆದ್ಯತೆ ಕೊಡಿ ಅಂತ ನಾವು ಸಂಬಂಧಿಸಿದ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಒಂದು ಮನವಿ ಮಾಡ್ತಾಯಿದ್ವಿ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಮಣ್ಣಿನ ಮಕ್ಕಳು ಮತ್ತು ರೈತ ಪರ ಪಕ್ಷ ಎಂದು ಪ್ರತಿಬಿಂಬಿಸುವ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪಕ್ಷದ ಶಾಸಕರು ಕೈಗಾರಿಕೆಗಾಗಿ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ರೈತರ ಹೋರಾಟದಲ್ಲಿ ಭಾಗವಹಿಸದೆ ಯಾಕೆ ಅಂತರ ಕಾಯ್ದುಕೊಂಡಿದ್ದಾರೆ ಎಂದು ರೈತ ಪರ ಹೋರಾಟಗಾರ ವೆಂಕಟೇಶ್ ಪ್ರಶ್ನಿಸಿದ್ದಾರೆ. ನಮ್ಮ ಭೂಮಿ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ರಾಜ್ಯ ರೈತ ಸಂಘದ ಹೋರಾಟಕ್ಕೆ. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಪರ ಹೋರಾಟಗಾರ ವೆಂಕಟೇಶ್, ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿ ಮೂಲಕ ಕೈಗಾರಿಕೆಗಳ ಸ್ಥಾಪನೆಗಾಗಿ ರೈತರ ಕೃಷಿ ಭೂಮಿ ಸ್ವಾಧೀನ ಮಾಡಿಕೊಳ್ಳುತ್ತಿರುವ ವಿರುದ್ಧ ಕಳೆದ 33 ದಿನಗಳಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೆಸಿದರೂ ಸಹ ರೈತರ ಪಕ್ಷದ ಶಾಸಕರಾಗಿರುವ ಬಿಎನ್ ರವಿಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ರೈತರ ಸಮಸ್ಯೆಗಳನ್ನು ಆಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇವರಿಗೆ ರೈತ ಪರವಾಗಿ ಕಾಳಜಿ ಇಲ್ವೇ ಎಂದು ಪ್ರಶ್ನಿಸಿದರು. ರೈತರ ಫಲವತ್ತಾದ ಭೂಮಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡುತ್ತಿದ್ದೇವೆ. ಇದು ಯಾರ ವಿರುದ್ಧವೂ ಅಲ್ಲ, ಯಾರ ಜಿದ್ದಿಗೆ ಮಾಡುತ್ತಿರುವ ಹೋರಾಟವೂ ಅಲ್ಲ. ಅನಗತ್ಯವಾಗಿ ಹೋರಾಟದ ಕುರಿತು ಗೊಂದಲದ ವಾತಾವರಣ ಮತ್ತು ಅಪಪ್ರಚಾರ ಮಾಡಲಾಗುತ್ತಿದೆ. ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಹೋರಾಟ ಮಾಡುತ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಹುಬ್ಬಳ್ಳಿ 13 ಎಕರೆಯ ಕೈಗಾರಿಕಾಭಿವೃದ್ಧಿ ಪ್ರದೇಶಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೊರಟಿದೆ ಸರ್ಕಾರ. ಅದರ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಅಂತಿಮವಾಗಿ ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತಿಗೆ 33ನೇ ದಿನದ ಹೋರಾಟ ನಡೀತಾ ಇದೆ. ಇವತ್ತಿಗೂ ನಮ್ಮ ಜನಪ್ರತಿನಿಧಿಗಳು, ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರ್ಬೋದು, ಸನ್ಮಾನ್ಯ ಶಾಸಕರಾಗಿರ್ಬೋದು, ನಮ್ಮ ಹೋರಾಟದ ಮನವಿಯನ್ನು ಆಲಿಸಲಿಕ್ಕೆ, ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ, ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಅಹವಾಲನ್ನು ಇದುವರೆಗೂ ಸ್ವೀಕರಿಸಿರಲಿಲ್ಲ. ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಏನು 33ನೇ ದಿನ ಹೋರಾಟ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ತಾವು ಉಸ್ತುವಾರಿ ಸಚಿವರು, ಶಾಸಕರು, ಆಮೇಲೆ ಈ ಕ್ಷೇತ್ರದ ಸಮಾಜ ಸೇವಕರು ಅನ್ಸ್ಕೊಂಡಿರ್ತಕ್ಕಂಥ ರಾಜೀವ್ ಗೌಡರು ಇರ್ಬೋದು, ಪುಟ್ಟಾಣಿನಪ್ಪನವ್ರು ಇರ್ಬೋದು, ಆಮೇಲೆ ರಾಮಚಂದ್ರ ಗೌಡರು ಈಗಾಗಲೇ ನಮ್ಮಲ್ಲಿ ಬಂದು ಚರ್ಚೆ ಎಲ್ಲ ಮಾಡಿ ಸರ್ಕಾರಕ್ಕೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಮಾಜಿ ಶಾಸಕರು ರಾಜಣ್ಣವರು ಬಂದಿದ್ದಾರೆ. ಆಮೇಲೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು, ಖಜಾಂಚಿ ಆಗಿರ್ತಕ್ಕಂಥ ಇರುವಳ್ಳಿ ರಮೇಶ್ ಅಣ್ಣವರು ಬಂದಿದ್ರು. ಮಾನ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು ನಮ್ಮ ವೇದಿಕೆಗೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಆಲಿಸಿದ್ದಾರೆ. ಶಾಸಕರು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಆಲಿಸಬೇಕು ಅಂತ ಪ್ರಮುಖವಾದ ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಹೋರಾಟದ ದಿಕ್ಕು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು. ಅಂದರೆ ರಾಜಕೀಯವಾಗಿರ್ಬೋದು ಮತ್ತು ವೈಯಕ್ತಿಕವಾಗಿ ಬೇರೆ ಬೇರೆ ರೂಪುರೇಷೆಗಳನ್ನು ಪಡ್ಕೊಳ್ತಾ ಇರೋದನ್ನು ತಾವೆಲ್ಲ ಗಮನಿಸಿದ್ದೀರಿ. ಆದರೆ ಒಂದು ಸ್ಪಷ್ಟತೆಯಿಂದ ಹೇಳ್ತೀವಿ ನಾವು, ನಮ್ಮ ಹೋರಾಟ ರಾಜಕೀಯ ರಹಿತವಾದದ್ದು, ಪಕ್ಷಾತೀತವಾದದ್ದು, ಆಮೇಲೆ ಜಾತ್ಯತೀತವಾದ ಹೋರಾಟ. ನಮ್ದೇನಿದ್ರು ಯಾರ ವಿರುದ್ಧನೂ ಅಲ್ಲ, ಯಾವ ವ್ಯಕ್ತಿಯ ವಿರುದ್ಧನೂ ಅಲ್ಲ. ಸರ್ಕಾರವನ್ನು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೃಷಿ ಭೂಮಿಯನ್ನು, ನಮ್ಮ ಫಲವತ್ತಾದ ಭೂಮಿಯನ್ನು ನಮಗೆ ಉಳಿಸ್ಕೊಡಿ, ನಮ್ಮ ಭೂಮಿ ನಮ್ಮ ಹಕ್ಕು, ಅದನ್ನು ಬಲವಂತವಾಗಿ ಕಿತ್ಕೊಳ್ಳಕ್ಕೆ ಹೋಗಬೇಡಿ, ದಯವಿಟ್ಟು ನಮ್ಮ ಭೂಮಿಯನ್ನು ಉಳಿಸ್ಕೊಡಿ ಅಂತಕ್ಕಂಥ ಒಂದು ಪ್ರಮುಖವಾದ ಗುರಿಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವೇದಿಕೆಗಳಿಗೆ ಬಂದಾಗ, ಬೇರೆ ಬೇರೆ ಅವರು ವೇದಿಕೆಗಳಿಗೆ ಬಂದಾಗ ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಏನು ಮಾತನಾಡ್ತಾರೆ ಅದಕ್ಕೆಲ್ಲ ನಮ್ಮ ಸಹಮತ ಇರ್ತದೆ. ರಾಜಕೀಯ ಹೇಳಿಕೆಗಳಿಗೂ ನಮಗೆ ಯಾವುದೇ ಸಂಬಂಧ ಇರೋದಿಲ್ಲ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ.
8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿಯಲ್ಲಿ ನೆಲೆಸಿರುವ ಸರ್ವಶಕ್ತಿಯ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಏಪ್ರಿಲ್ 19 ಮತ್ತು 20ರಂದು 13ನೇ ವಾರ್ಷಿಕೋತ್ಸವ ಅಂಗವಾಗಿ ನಾನಾ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ಜರುಗಲಿದೆ ಎಂದು ದೇವಾಲಯ ಸಮಿತಿ ಸದಸ್ಯ ಗಂಗಾಧರಪ್ಪ ತಿಳಿಸಿದರು. ಚೌಡೇಶ್ವರಿ ದೇವಿ ಸನ್ನಿಧಾನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಗಂಗಾಧರಪ್ಪ ಅವರು ಮಾತನಾಡಿ, ಇತಿಹಾಸ ಪ್ರಸಿದ್ಧ ಶ್ರೀ ಚೌಡೇಶ್ವರಮ್ಮ ದೇವಿ 13ನೇ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು, ಈ ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸವಿದ್ದು, ದೇವಿಯು ಪ್ರತಿ ಜನರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದು, ದೇವನಹಳ್ಳಿ ಪಟ್ಟಣ, ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆಗಳಿಂದಲೂ ದೇವಾಲಯಕ್ಕೆ ಭಕ್ತರು ಆಗಮಿಸುವುದು ವಿಶೇಷವಾಗಿರುತ್ತದೆ. ದೇವರ ಸನ್ನಿಧಾನದಲ್ಲಿ ಅಕ್ಷಯ ತೃತೀಯ ಮಹಾದಿನದಲ್ಲಿ ವಿಶೇಷ ಪೂಜೆಗಳು ನೆರವೇರಿಸಲಿದ್ದು, ಸರ್ವದೋಷ ನಿವಾರಣೆ ಮತ್ತು ಶಾಂತಿ, ಸಮೃದ್ಧಿ, ಆರೋಗ್ಯ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಪ್ರತ್ಯಂಗಿರ ಹೋಮವು ಜರುಗಲಿದೆ. ಚಿನ್ನಲೇಪಿತ ಉತ್ಸವ ಮೂರ್ತಿ ಮೆರವಣಿಗೆ ಇರಲಿದೆ ಎಂದು ಮಾಹಿತಿ ನೀಡಿದರು. ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ನಂದಗೋಕುಲ ಧಾರಾವಾಹಿಯ ಮುಖ್ಯ ನಟಿ ಮೀನಾ, ಮೇಘಾ ಎಸ್ವಿ ಹೋಮದಲ್ಲಿ ಭಾಗವಹಿಸಲಿದ್ದಾರೆ. ದಾನಿಗಳ ನೆರವಿನಿಂದ ದಾಸೋಹ, ಪ್ರಸಾದ ವಿತರಣೆ ಸೇವೆ ನಡೆಯಲಿದ್ದು, ಈ ಬಾರಿ ದಾಸೋಹ ನಿಧಿ, ದಾಸೋಹ ದವನ ನಿರ್ಮಾಣ, ಶಾಶ್ವತ ದಾಸೋಹ ಸೇವೆ ಸಂಕಲ್ಪ ಮಾಡಲಾಗಿದೆ ಎಂದು ದೇವಾಲಯ ಸಮಿತಿ ಹೇಳಿದೆ. ದೇವನಹಳ್ಳಿ ಚೌಡೇಶ್ವರಮ್ಮನವರ ದೇವಾಲಯ ಇದು 106 ವರ್ಷದ ಇತಿಹಾಸ ಕೂಡ ಇದಕ್ಕೆ ಇದೆ. ಯಾಕೆಂದರೆ 100 ವರ್ಷದ ಹಿಂದೆನೇ ದಾನಿಗಳು ಒಂದು ಜಾಗವನ್ನು ದೇವಸ್ಥಾನಕ್ಕೆ ಬರ್ತಕ್ಕಂಥ ಆದಾಯ ಬರಬೇಕು ಅಂತ ಹೇಳಿ ಬರೆದಿರ್ತಕ್ಕಂಥದ್ದು. ಇದು ಕಾಕತಾಳೀಯವಾಗಿ 13 ವರ್ಷಗಳ ಹಿಂದೆ ಎಲ್ಲರ ಪ್ರಯತ್ನದಿಂದ, ಊರಿನ ಎಲ್ಲ ಸಹಕಾರದಿಂದ ಒಂದು ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದಿನ ಅಕ್ಷಯ ತೃತೀಯ ಮಹಾದಿನ. ಆ ದಿನ ಬಹಳ ವಿಶೇಷವಾದ ಒಂದು ದಿನ. ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಕೂಡ ಅದೇ ಒಂದು ಗಳಿಗೆಯಲ್ಲಾಗಿರೋದ್ರಿಂದ ಇಲ್ಲಿ ಕೂಡ ಕೇವಲ 13 ವರ್ಷದಲ್ಲಿ ನಿರಂತರ ದಾಸೋಹಗಳು, ಮತ್ತೊಂದು ಅಲಂಕಾರಗಳು, ಅಮ್ಮನವರಿಗೆ ಇದುವರೆಗೂ ಸುಮಾರು 1,500-2,000 ಅಲಂಕಾರಗಳು ಆಗಿರ್ಬೋದು. ಅಂದರೆ ಅಷ್ಟು ಆನಂದವಾದ ಅಲಂಕಾರಗಳು, ಅಲಂಕಾರ ಪ್ರಿಯೆ. ಅದರ ಜೊತೆ ಒಳಗಡೆ ಆ ತಾಯಿ ಬರೀ ದೇವನಹಳ್ಳಿ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ, ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಚೌಡೇಶ್ವರಿ ದೇವಾಲಯವನ್ನು ಹುಡ್ಕೊಂಡು ಬಂದು ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಕಣ್ಣಮ್ಮ ತಾಯಿ. ಅಂತಹ ಒಂದು ತಾಯಿಯ 13ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮಹಾ ಸಮಾರಂಭ ಇದೇ 19-20 ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲ ಕೂಡ ದಾನಿಗಳ ನೆರವಿನಿಂದ ನಡ್ಕೊಂಡು ಬರ್ತಾ ಇದೆ. ಕಳೆದ ಬಾರಿ ಒಂದು ದೊಡ್ಡ ಹೋಮವನ್ನು ನಾವು ಮಾಡಿಸಿದ್ವಿ. ಈ ಬಾರಿ ಪ್ರತ್ಯಂಗಿರ ದೇವಿ ಅಂದರೆ ಮೆಣಸಿನಕಾಯಿಯಲ್ಲಿ ಮಾಡ್ತಕ್ಕಂಥ ಒಂದು ವಿಶೇಷವಾದ ಹೋಮ. ಈ ಭಾಗದಲ್ಲಿ ಒಂದು ವಿಶೇಷವಾದ ಒಂದು ಪ್ರಯತ್ನ 2ನೇ ಬಾರಿ ನಾವು ಮಾಡಿಸ್ತಾ ಇದ್ದೇವೆ. ಅದು ನಂತರ ಅಮ್ಮನವರೆಗೂ ಕೂಡ ಸೇಮ್ ಪ್ರತ್ಯಂಗಿರ ದೇವಿ ಯಾವ ಥರ ಇರುತ್ತೆ ಅದೇ ರೀತಿಯಾದ ಪ್ರತ್ಯಂಗಿರ ದೇವಿ ಅಲಂಕಾರ ಇರುತ್ತೆ. ಇಷ್ಟು ಕಾರ್ಯಕ್ರಮಗಳ ಜೊತೆಗೆ ಹೆಣ್ಣು ಮಕ್ಕಳೇ ಸ್ವತಃ ಉತ್ಸವ ಮೂರ್ತಿಯನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಸಾವಿರಾರು ಹೆಣ್ಣು ಮಕ್ಕಳು ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಮಾತ್ರ. ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಳೆಯ ಸಂಪ್ರದಾಯದಂತೆ ಮುದ್ದೆ, ಕಾಳುಳಿ, ಮತ್ತೆ ಬೂಂದಿ, ಪಾಯಸ ಈ ಥರ ಒಂದು ಒಳ್ಳೆಯ ಅನ್ನ ಸಂತರ್ಪಣೆ ಕೂಡ ಎಲ್ಲ ದಾನಿಗಳ ನೆರವಿನಿಂದ ಮಾಡಿಕೊಂಡು ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಕಲಿಕೆ, ಆಲಿಸುವಿಕೆ, ಸಮಸ್ಯೆ ಪರಿಹಾರ ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲು AI ಬಳಸಲಾಗುತ್ತಿದೆ. ಆದರೆ ರೋಗಗಳನ್ನು ಗುಣಪಡಿಸಲು ಮಾನವೀಯತೆ ಮುಖ್ಯವಾಗುತ್ತದೆ ಎಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಎಸ್ ರಿಯಾಜ್ ಪಾಷಾಮ್ ಹೇಳಿದರು. ಕೋಲಾರ ನಗರದ ಹೊರವಲಯದ ಟಮಕದಲ್ಲಿರುವ ದೇವರಾಜ ಅರಸು ನರ್ಸಿಂಗ್ ಕಾಲೇಜಿನ ಘಟಿಕೋತ್ಸವ ಸಂಸ್ಥೆಯ ರಜತ ಮಹೋತ್ಸವ ಸಭಾಂಗಣದಲ್ಲಿ ಶ್ರೀ ದೇವರಾಜ ಅರಸು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಹಾಗೂ ಶ್ರೀ ದೇವರಾಜ ಅರಸು ಸ್ಕೂಲ್ ಆ್ಯಂಡ್
ಕಾಲೇಜ್ ಆಫ್ ನರ್ಸಿಂಗ್ನಿಂದ ನಡೆದ ಘಟಕೋತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಮಾತನಾಡಿದ ರಿಜಿಸ್ಟರ್ ಡಾಕ್ಟರ್ ಎಸ್ ರಿಯಾಜ್ ಪಾಷಾ, ಈ ತಂತ್ರಜ್ಞಾನ ಆರೋಗ್ಯ, ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತಿದ್ದರೂ ಅದರ ನೈತಿಕ ಮತ್ತು ಜವಾಬ್ದಾರಿಯುತ ಬಳಕೆ ಅತ್ಯಗತ್ಯವಾಗಿದೆ ಎಂದರು. ನೀವು ಉತ್ತಮ ಅಂಕ ಗಳಿಸಿ ಪದವಿ ಪಡೆದಿದ್ದರೂ ನಿಮ್ಮ ನಿಸ್ವಾರ್ಥ ಸೇವೆ, ರೋಗಿಗಳ ಆರೈಕೆ ಮೂಲಕ ನಿಮ್ಮ ವಿದ್ಯೆಗೆ ಗೌರವ ತರಬೇಕು. ಭಾರತದಲ್ಲಿ ನರ್ಸಿಂಗ್ ಉದ್ಯೋಗಗಳಿಗೆ ಬಹುಪೂರ ಅವಕಾಶಗಳಿದ್ದರೂ ವಿದೇಶಗಳಿಗೆ ತೆರಳಿ ಸೇವೆ ಮಾಡುತ್ತಿದ್ದಾರೆ. ಹಣ ಗಳಿಕೆಯೇ ಪ್ರಧಾನವಾಗಬಾರದು. ಜನ್ಮಭೂಮಿಯಲ್ಲಿ ಸೇವೆ ಸಲ್ಲಿಸಲು ಮುಂದಾಗಬೇಕು ಎಂದು ಕರೆ ನೀಡಿದರು. ನರ್ಸಿಂಗ್ ಸೇವೆ ಮಾಡುವವರಿಗೆ ಜನರ ಮನಸ್ಸಿನಲ್ಲಿ ಉತ್ತಮ ಬಾಂಧವ್ಯವಿದೆ. ಸ್ವಂತ ತಾಯಿ, ಅಕ್ಕ, ತಂಗಿಯಂತೆ ನಿಮಗೆ ಗೌರವ ನೀಡುತ್ತಾರೆ. ಆದ್ದರಿಂದಲೇ ಎಲ್ಲಿ ನೋಡಿದರೂ ನರ್ಸಿಂಗ್ ಹೋಮ್ ಎಂದು ಗುರುತಿಸುತ್ತಾರೆ ಹೊರತು ಡಾಕ್ಟರ್ ಹೋಮ್ ಎಂದು ಕರೆಯುವುದಿಲ್ಲ. ದಿನದ 24 ಗಂಟೆಯಲ್ಲಿ 1 ಗಂಟೆ ಮಾತ್ರ ವೈದ್ಯರು ರೋಗಿಗಳ ಯೋಗಕ್ಷೇಮವನ್ನು ವಿಚಾರಿಸುತ್ತಾರೆ. ಇನ್ನು ಮಿಕ್ಕ ಅವಧಿಯಲ್ಲಿ ಶುಶ್ರೂಷಕಿಯರು ಯೋಗಕ್ಷೇಮ ವಿಚಾರಿಸುತ್ತಾರೆ ಎಂದು ನುಡಿದರು. ನಿಮ್ಮ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುವ ಪೋಷಕರನ್ನು, ವಿದ್ಯೆ ಕಲಿಸಿಕೊಟ್ಟ ಗುರುಗಳನ್ನು ಹಾಗೂ ಶಿಕ್ಷಣ ಪಡೆದ ಸಂಸ್ಥೆಗಳನ್ನು ಮರೆಯಬಾರದು ಎಂದರು. This fellow is an uneducated fellow. No, the more higher you go, the more rooted the ground you should be, and the more people will recognize you for your humbleness rather than your education. You may have lots of degrees, but if you don't know how to behave properly, then there is no point in staying in the world. The last thing which I would like to end is always remember your alma mater. Wherever you may go in the world, you may go to any different part of the world, you may be in US, you may be in UK, Germany, Australia, you may be in India, you may reach the best of the institutes, you may get appointed in AIMS, you may get appointed in any government services, you can be in best of the corporates, but you remember one thing, that it is Sri Devaraja's Academy of Higher Sciences from where you have graduated, this nursing college which has given you the credentials, the skills, the qualities which you have acquired, based on which you will vagabond. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಹೊಂದಿಕೊಂಡೇ ನಡೆಯುತ್ತಿದೆ ಶಾಲೆ. ಮಕ್ಕಳ ಪಾಠ ಪ್ರವಚನಕ್ಕೆ ಅಡಚಣೆ ಆರೋಪ. ಪ್ರತ್ಯೇಕ ಮಾಡಲು ಮಕ್ಕಳ ಪೋಷಕರ ಒತ್ತಾಯ. ರೈತರ ಪಕ್ಷವಾದ ಜೆಡಿಎಸ್ ಶಾಸಕರಾಗಿದ್ದು ರೈತ ಹೋರಾಟದಿಂದ ದೂರವೇಕೆ? ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ವಿರುದ್ಧ ರೈತ ಹೋರಾಟಗಾರ ಪ್ರಶ್ನೆ. ಭೂಸ್ವಾಧೀನ ವಿರೋಧಿಸಿದ ಶಾಸಕರ ವಿರುದ್ಧ ಆಕ್ರೋಶ. ದೇವನಹಳ್ಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಚೌಡೇಶ್ವರಮ್ಮ ದೇವಿ 13ನೇ ವಾರ್ಷಿಕೋತ್ಸವ. ದೇವಿಗೆ ಚಿನ್ನ ಲೇಪಿತ ಉತ್ಸವ ಮೂರ್ತಿ ಮೆರವಣಿಗೆ ಏಪ್ರಿಲ್ 19, 20 2 ದಿನ ನಡೆಯಲಿರುವ ಅದ್ಧೂರಿ ಕಾರ್ಯಕ್ರಮ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.